ಟು ಮನೆ ಊಟ ಕುಕಿಂಗ್ ಚಾನಲ್. ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ, ಪ್ಲಸ್ ಒಂದು ಹೆಸರುಬೇಳೆ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಇದು ಇಂಡಕ್ಷನ್ ಸ್ಟವ್ ತಗೊಂಡಿದ್ವಿ ನಾವು ಲೈಫ್ ಲಾಂಗ್ ಅಂತ. ತುಂಬಾನೇ ಉಪಯೋಗವಾಗಿದೆ ಇದು. ರೇಟ್ ಕೂಡ ತುಂಬ ಕಮ್ಮಿ ಆಗಿದೆ. ಈ ಇಂಡಕ್ಷನ್ ಸ್ಟವ್ನ ಬಳಸಿ ನಾವು ಈ ನಡುವೆ ಸಾರು ಮತ್ತು ಈ ಥರ ಸ್ವೀಟ್ ಎಲ್ಲನೂ ಇಂಡಕ್ಷನ್ ಸ್ಟವಲ್ಲೇ ಮಾಡ್ತಾ ಇದ್ದೀವಿ. ಗ್ಯಾಸ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಾವು ಆದಷ್ಟು ಇಂಡಕ್ಷನ್ ಸ್ಟವ್ನೇ ಉಪಯೋಗಿಸ್ಕೊಳ್ತಾ ಇದ್ದೀವಿ. ನಿಮಗೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಇದರದ್ದು ಲಿಂಕ್ ಹಾಕಿರ್ತೀವಿ, ನೀವು ಬೇಕು ಅಂದರೆ ನೀವು ಯೂಸ್ ಮಾಡ್ಕೊಳ್ಬೋದು. ಈ ಇಂಡಕ್ಷನ್ ಸ್ಟವ್ನಲ್ಲಿ ಈ ಇಂಡಕ್ಷನ್ ಕುಕ್ಕರ್ನೇ ಇಡಬೇಕು. ನೋಡಿ ಇಂಡಕ್ಷನ್ ಸ್ಟವ್ ಬಳಸೋದು ಹೇಗೆ ಅಂತ ಒಂದು ಸ್ಮಾಲ್ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ಇದು. ಇಂಡಕ್ಷನ್ ಕುಕ್ಕರ್ನ ಇಟ್ಬಿಟ್ಟು ಒಂದೇ ಒಂದು ಸ್ಪೂನು ತುಪ್ಪನ ಹಾಕಿಬಿಟ್ಟು ಹೆಸರುಬೇಳೆ ಸ್ವಲ್ಪ ವಾಶ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀವಿ. ತುಂಬಾ ಈಸಿ. ಇಂಡಕ್ಷನ್ ಸ್ಟವಲ್ಲೂ ಸಹ ನಾವು ಅಡುಗೆ ಮಾಡೋದು. ಟೇಸ್ಟು ತುಂಬಾ ಚೆನ್ನಾಗೂ ಇರುತ್ತೆ. ಇದು ಲೈಫ್ ಲಾಂಗ್ ಅಂತ ಈ ಇಂಡಕ್ಷನ್ ಸ್ಟವ್ದು ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆ. ಈಗ ಗ್ಯಾಸು ಸ್ವಲ್ಪ ತೊಂದರೆ ಆಗಿರೋದ್ರಿಂದ ನೀವೂ ಸಹ ಇಂಡಕ್ಷನ್ ಸ್ಟವ್ನ ತಗೊಂಡು ನಿಮಗೆ ತುಂಬ ಉಪಯೋಗ ಆಗುತ್ತಿದ್ದು. ಸ್ವಲ್ಪ ಇದೇನದು ಹೆಸರುಬೇಳೆ ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲಿ. ಸ್ವಲ್ಪ ಹುರಿಬೇಕು. ಇದನ್ನು ಸ್ವಲ್ಪ ಹುರಿದು ಬಿಟ್ಟು ಗ್ಲಾಸ್ ಹಾಲನ್ನ ಹಾಕಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಜಿಲ್ ಕೂಗಲು ಬಿಡ್ತಾ ಇದ್ದೀವಿ. ಇದು ತುಂಬಾ ಈಸಿ ಪಾಯಸ ಮಾಡೋದು, ಹೆಸರುಬೇಳೆ ಪಾಯಸನ. ನೀವು ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ. ಆಲ್ಮೋಸ್ಟ್ ಆಲ್ ಇಂಡಕ್ಷನ್ ಸ್ಟವ್ ಮೇಲೆ ಎಲ್ಲ ಥರದ ಸ್ಟೀಲ್ ಯುಟೆನ್ಸಿಲ್ಸ್ನ ಇಟ್ಟು ನಾವು ಯೂಸ್ ಮಾಡಬಹುದು ಇಂಡಕ್ಷನ್ ಸ್ಟವ್ನ. ನೆಕ್ಸ್ಟ್ ನಾವು ಹಾಲು ಕಾಯಿಸೋಕ್ಕೆ ನಾರ್ಮಲ್ ಸ್ಟೀಲ್ ಪಾತ್ರೆಯಲ್ಲಿ ಹಾಲು ಕಾಯಿಸ್ತಾ ಇದ್ದೀವಿ. ಅದು ನೋಡಿ ಇವಾಗ 2 ವಿಜಿಲ್ ಕೂಗಲು ಬಿಡ್ತಾ ಇದ್ದೀವಿ ನಾವು ಹೆಸರುಬೇಳೆನ. ಇವಾಗ ಹೆಸರುಬೇಳೆ ಕೂಗಿದಾಗಿದೆ, ಸೈಡಿಗೆ ಇಡ್ತಾ ಇದ್ದೀವಿ. ಹಾಲು ಕಾಯಿಸ್ಕೊತಾ ಇದ್ದೀವಿ. ನೋಡಿ ಇದು ನಾರ್ಮಲ್ ಸ್ಟೀಲ್ದು ಪಾತ್ರೆ ಇದು. ಇದಕ್ಕೆ ನೋಡಿ ಮಿಲ್ಕ್ ಆಪ್ಷನ್ ಇಟ್ಕೊಂಡ ಅಂದರೆ 100ಗೆ ಬರುತ್ತೆ. 100ಗೆ ಬಂದ ತಕ್ಷಣ ಅದು ಆಟೋಮೆಟಿಕ್ ಅದಷ್ಟಕ್ಕದೇ ಚೆನ್ನಾಗಿ ಕುದಿಯುತ್ತೆ. ಹಾಲು ಕೂಡ ಇದರಲ್ಲೇ ಕಾಯಿಸ್ಕೊಳ್ತಾ ಇದ್ದೀವಿ. ನೀವು ಪೂರ್ತಿ ಅಡುಗೆನೂ ಇದರಲ್ಲೇ ಮಾಡ್ಕೊಬಹುದು. ತುಂಬಾ ಬೇಗನೂ ಆಗುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ. ನಿಮಗೇನಾದರೂ ಬೇಕು ಅಂದರೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಇದು ಹಾಲು ಕಾದಿದೆ. ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀವಿ. ಈಗ ನೆಕ್ಸ್ಟು ನಾವು ಅದೇ ಏನದು ಹೆಸರುಬೇಳೆ ಪಾಯಸಕ್ಕೆ ಬೆಲ್ಲ ಕರಗಿಸ್ಕೊಳ್ತಾ ಇದ್ದೀವಿ. 1-2 ಹಿಡಿ ಆಗುವಷ್ಟು ಬೆಲ್ಲನ ಹಾಕ್ಕೊಂಡ್ಬಿಟ್ಟು ಅದು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ ಬೆಲ್ಲನೆಲ್ಲ. ನಾವು ನಮ್ಮ ಟೇಸ್ಟಿಗೆ 1-2 ಹಿಡಿ ಸಾಕು. ಒಂದೇ ಒಂದು ಉಂಡೆ ಬೆಲ್ಲದಲ್ಲಿ ಅರ್ಧ ಹಾಕ್ಕೊಂಡಿದ್ದೀವಿ ನಾವು. ನಿಮಗೆ ಲೆಕ್ಕದ ಪ್ರಕಾರ ಹೇಳಬೇಕು ಅಂದರೆ ಒಂದು ದೊಡ್ಡ ಉಂಡೆ ಬೆಲ್ಲದಲ್ಲಿ ಅರ್ಧ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ನಾವು ಹೆಸರುಬೇಳೆನ ಇಟ್ಟಿರ್ತೀವಲ್ವಾ, ಹೆಸರುಬೇಳೆಗೆ ನಾವು ಈ ಬೆಲ್ಲನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಒಂದು ಈಸಿ ಮೆಥಡ್ ಹೇಳ್ತೀವಿ. ಪೌಡ್ರ್ ಬೆಲ್ಲ ಬರುತ್ತಲ್ಲ, ಪೌಡ್ರ್ ಬೆಲ್ಲನ ನೀವು ಡೈರೆಕ್ಟ್ ಹೆಸರುಬೇಳೆ ಕೂಗಿರುವ ಹೆಸರುಬೇಳೆಗೆ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರಲು ಬಿಡಿ. ಅದು ಇನ್ನೂ ಈಸಿ ಮೆಥಡ್. ಅದು ಗಟ್ಟಿ ಆಯಿತು ಹೆಸರುಬೇಳೆ ಅಂದರೆ ಸ್ವಲ್ಪ ಹಾಲು ಹಾಕ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಹಾಲು ಹಾಕಿದ್ರೆ ಸ್ವಲ್ಪ ತೆಳ್ಳಗಾಗುತ್ತೆ. ಒಂದೇ ಒಂದು ಕುದಿಸ್ಬಿಟ್ಟು ಈ ಥರ ಪಾಯಸನ ಒಂದು ಕುದಿ ಈ ಥರ ಕುದಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟು ಪ್ಯಾನಿಗೆ ಒಂದೇ ಒಂದು ಸ್ಪೂನ್ ತುಪ್ಪವನ್ನು ಹಾಕಿಬಿಟ್ಟು, ತುಪ್ಪ ಸ್ವಲ್ಪ ಕರಗಿದ ನಂತರ ಇದಕ್ಕೆ ಗೋಡಂಬಿ ದ್ರಾಕ್ಷಿ 2 ಹಾಕ್ತಾ ಇದ್ದೀವಿ. ಅದೇ ತುಂಬ ಟೇಸ್ಟ್ ಎನ್ಹಾನ್ಸ್ ಆಗೋದು. ಅದು ಅಲ್ಲಿ ಕುದ್ದಿದೆ ಅಲ್ವಾ ಇಂಡಕ್ಷನ್ ಸ್ಟವಲ್ಲಿ, ಅದಕ್ಕೆ ಇದನ್ನು ನಾರ್ಮಲ್ ಸ್ಟವಲ್ಲಿ ಇಟ್ಕೊಂಡಿದ್ದೀವಿ ನಾವು. ಯಾಕಂದರೆ ಇದನ್ನು ಪಾತ್ರೆನ ನಾವು ಇಂಡಕ್ಷನ್ ಸ್ಟವಲ್ಲಿ ಇಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಾವು ಇದರಲ್ಲಿ ಇಟ್ಕೊಂಡಿದ್ದೀವಿ. ಇಂಡಕ್ಷನ್ ಸ್ಟವಲ್ಲೂ ಅಷ್ಟೇ ತುಂಬಾ ಟೇಸ್ಟಾಗಿ ಬರುತ್ತೆ, ತುಂಬ ಈಸಿ ಮಾಡೋದು ಅಂತ ನಿಮಗೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ, ನಮಗೆ ತಿಳಿದಿರೋ ಅಷ್ಟು ಇನ್ಫಾರ್ಮೇಷನ್ ನಿಮಗೂ ಹಂಚ್ಕೊಳ್ಳೋಣ ಅಂದ್ಬಿಟ್ಟು ನಾವು ಈ ವಿಡಿಯೋನ ಮಾಡಿದ್ವಿ. ಏನಾದರೂ ಒಂದು ಐಟಮ್ನ ಮಾಡಿ ತೋರಿಸ್ದ ಅಂದರೆ ಗೊತ್ತಾಗತ್ತೆ ಅಂತ ಅಂದ್ಬಿಟ್ಟು ನಾವು ಇದನ್ನು ಈ ಥರ ಮಾಡಿ ತೋರಿಸಿದ್ವಿ. ನೀವೇನಾದರೂ ಇಂಡಕ್ಷನ್ ಸ್ಟವ್ ತೊಗೊಳ್ಳೋ ಹಾಗಿದ್ರೆ ನೀವು ಆರಾಮ್ಸೆ ತೊಗೊಳ್ಬಹುದು. ಆರಾಮ್ಸೆ ತೊಗೊಂಡು ಸೇಮ್ ಎಲ್ಲ ಫೀಚರ್ಸು ಒಂದೇ ಥರನೇ ಇರುತ್ತೆ ಇಂಡಕ್ಷನ್ ಸ್ಟವಲ್ಲಿ. ಏನಿಲ್ಲ, ನೀವು ಅಕಸ್ಮಾತ್ ಏನಾದರೂ ಪಲ್ಯ ಮಾಡ್ತಾ ಇದ್ದೀರಾ ಅಂದರೆ ಕರಿ ಆಪ್ಷನ್ನ
ಒತ್ಕೊಳ್ಳಿ. ಆ ಕರಿ ಆಪ್ಷನ್ ಒತ್ಕೊಂಡ ಅಂದರೆ ನೀವು ಪ್ಲಸ್ ಆ್ಯಂಡ್ ಮೈನಸ್ ಇರುತ್ತಲ್ವ, ಅದರಲ್ಲಿ ನೀವು ಸಿಮ್ಮು ಮತ್ತು ಮೀಡಿಯಮ್ ಫ್ಲೇಮ್, ಲೋ ಫ್ಲೇಮ್, ಹೈ ಫ್ಲೇಮ್ ಆ ಥರ ಇಟ್ಕೊಬಹುದು. ಒಂದು 2 ದಿನ ಕಷ್ಟ ಆಗುತ್ತೆ, ಆಮೇಲೆ ಈಸಿ ಆಗುತ್ತೆ. ಯಾಕಂದರೆ ಗ್ಯಾಸ್ ಪ್ರಾಬ್ಲಮ್ ಇರೋದ್ರಿಂದ ಈ ಇಂಡಕ್ಷನ್ ಸ್ಟವ್ ಯೂಸ್ ಮಾಡೋದ್ರಿಂದ 1 ತಿಂಗಳು ನಾವು ಯೂಸ್ ಮಾಡಿ ನೋಡಿದ್ವಿ. ತುಂಬ ಕಡಿಮೆಯಾಗಿಯೇ ನಮಗೆ ಪವರ್ ಬಿಲ್ ಬಂತು. ಹಾರ್ಡ್ಲಿ ಒಂದು 100 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ ಅಷ್ಟೇ. ಅದೇ ನೀವು ಏನಾದರೂ ನೀವು ಗ್ಯಾಸ್ಗೆ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಸಾವಿರ ಗಟ್ಟಲೆ ಇನ್ವೆಸ್ಟ್ ಮಾಡಬೇಕು, 1000 ರೂಪಾಯಿ ಇನ್ವೆಸ್ಟ್ ಆಗುತ್ತೆ. ಅದೇ ನೀವು ಇಂಡಕ್ಷನ್ ಸ್ಟವಲ್ಲಿ ಅಂದರೆ ತುಂಬ ಉಪಯೋಗವಾಗಿದೆ ಇಂಡಕ್ಷನ್ ಸ್ಟವ್. ನೀವು ಕೂಡ ತಗೊಳ್ಳಿ, ನೀವು ಕೂಡ ಇದೇ ಥರನೇ ಸ್ವಲ್ಪ ಖರ್ಚನ್ನ ಕಮ್ಮಿ ಮಾಡ್ಕೊಳ್ಬಹುದು. ನಮಗೆ ಗೊತ್ತಿರುವ ಒಂದು ಸ್ವಲ್ಪ ಇನ್ಫಾರ್ಮೇಷನ್ಸ್ನ ನಿಮಗೂ ಸಹ ನಾವು ಹೇಳಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ನಾವು ಡ್ರೈ ಫ್ರೂಟ್ಸ್ನ ಹುರಿದಿರೋದನ್ನು ಹೆಸರುಬೇಳೆ ಪಾಯಸಕ್ಕೆ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ ಅಷ್ಟೇ. ನಿಮ್ಗೆ ಇನ್ನೂ ಟೇಸ್ಟ್ ಎನ್ಹಾನ್ಸ್ ಆಗಬೇಕು, ಟೇಸ್ಟಿಯಾಗಿರಬೇಕು ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಪಾಯಸ ಆರಿದ ನಂತರ ಫ್ರಿಜ್ಜಿಗೆ ಇಟ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಗೆ ಏನಾದರೂ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.